ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತುಂಬಾ ಜನ ಕೇಳ್ತಿದ್ರು ಏನಂತ ಅಂದ್ರೆ, ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರ್ತಿದೆ. ಸೊ ಇದ್ರ ಅರ್ಥ ಏನು, ನಾವೇನ್ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಹೇಳ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ವಾಟ್ಸ್ಆಪ್ ಚಾನಲ್ ಕೂಡ ಇದೆ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ ಆನ್ ಟೈಮ್. ಸೊ ಮೊದಲು ರೆಸ್ಪಾನ್ಸ್ ಪೆಂಡಿಂಗ್ ಅಂದ್ರೆ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿದೆ ಅಂತ ಅಲ್ಲ, ಓಕೆನಾ. ಫಸ್ಟ್ ಅದನ್ನ ತಲೆಯಿಂದ ತೆಗ್ದಾಕಿ, ಟೆನ್ಷನ್ ಆಗಕ್ ಹೋಗ್ಬಿಡಿ. ಸೊ ಇದ್ರ ಅರ್ಥ ಏನಂತ ಅಂದ್ರೆ, ನಿಮ್ಮ ಅಪ್ಲಿಕೇಶನ್ ಇನ್ನೂ ಅಂಡರ್ ವೆರಿಫಿಕೇಶನ್ ಅಲ್ಲಿ ಇದೆ ಅಂತ ಅರ್ಥ. ಹಾಗಾದ್ರೆ ಸೊ ನಿಮ್ ಸ್ಟೇಟಸ್ ಅಲ್ಲಿ ಯಾಕೆ ಈ ತರ ಬರುತ್ತೆ ಅಂತ ಅಂದ್ರೆ, ಸೊ ಇದಕ್ಕೆ ಎರಡು ಕಾರಣ ಇರುತ್ತೆ. ಮೊದಲನೇ ಕಾರಣ ಬಂದು ನಿಮ್ಮ ಸೆಲ್ಫ್ ಡಿಕ್ಲರೇಷನ್. ಸೊ ನೀವು ಅಪ್ಲೈ ಮಾಡೋ ಸಮಯದಲ್ಲಿ ಸೆಲ್ಫ್ ಡಿಕ್ಲರೇಷನ್ ನ ಸರಿಯಾಗಿ ಸಬ್ಮಿಟ್ ಮಾಡೋದಿರಲ್ಲ. ಸೊ ಕೆಲವೊಬ್ರು ಸ್ಟೂಡೆಂಟ್ಸ್ ಅದನ್ನ ಸ್ಕಿಪ್ ಮಾಡ್ತಾರೆ ಲಾಸ್ಟ್ ಅಲ್ಲಿ, ಓಕೆನಾ, ಅಥವಾ ತಪ್ಪಾಗಿ ಫಿಲ್ ಮಾಡ್ತಾರೆ. ಅದ್ರಿಂದ ಈ ಒಂದು ಸ್ಟೇಟಸ್ ಅಲ್ಲಿ ನಿಮಗೆ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರುತ್ತೆ. ಸೊ ಇನ್ನ ಒಂದು ಎರಡನೇ ಕಾರಣ ಏನಪ್ಪಾ ಅಂತ ಅಂದ್ರೆ, 180 ಡೇಸ್ ಕಂಪ್ಲೀಟ್ ಆಗಿರ್ಬೇಕು. ಸೊ ಯುವನಿಧಿ ಸ್ಕೀಮ್ ಅಲ್ಲಿ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದ್ರೆ, ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ 180 ಡೇಸ್ ಕಂಪ್ಲೀಟ್ ಆಗ್ಬೇಕು. ಸೊ ಇಲ್ಲ ಅಂದ್ರೆ ಸಿಸ್ಟಮ್ ಆಟೋಮೆಟಿಕಲಿ ಏನಾಗುತ್ತೆ, ಸೊ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ತೋರ್ಸುತ್ತೆ. ಸೊ ಇವಾಗ ಯಾವ ಸ್ಟೂಡೆಂಟ್ಸ್ಗೆ ಈ ಎರಡೂ ನೀವು ಎಲ್ಲ ನೀಟಾಗಿ ಸಬ್ಮಿಟ್ ಮಾಡಿದ್ದೀರಾ, 180 ಡೇಸು ಕೂಡ ಕಂಪ್ಲೀಟ್ ಆಗಿದೆ, ಆದ್ರೂ ಕೂಡ ನನಗೆ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರ್ತಿದೆ ಅಂತ ಅಂದ್ರೆ, ನೀವೇನ್ ಮಾಡ್ಬೇಕು, ಸಿಂಪಲ್. ನೀವು ನಿಮ್ಮ ಹತ್ತಿರದ DDPO ಆಫೀಸ್ಗೆ ಹೋಗಿ ಫಿಸಿಕಲ್ ವೆರಿಫಿಕೇಶನ್ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫೈ ಮಾಡ್ತಾರೆ. ಸೊ ಅಲ್ಲಿ ಚೆಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡ್ತಾರೆ. ಸೊ ಇದೇ ರೀತಿ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗಿತ್ತು. ಸೊ ಅದು ಸಾಲ್ವ್ ಆಗ್ತಾ ಇದೆ. ಸೊ ಹೋಗುವಾಗ ಸುಮ್ಮನೆ ಹೋಗ್ಬಾರ್ದು, ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗ್ಬೇಕು. ಮತ್ತೆ ಯಾವ ಡಾಕ್ಯುಮೆಂಟ್ಸ್ನ ನಾವು ತಗೊಂಡು ಹೋಗ್ಬೇಕು ಅಂತ ಅಂದ್ರೆ, ನಿಮ್ಮ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡು ಒಂದು 2 ಕಾಪೀಸು, ಮತ್ತೆ ಆಧಾರ್ ಕಾರ್ಡು, ಮತ್ತೆ ನಿಮ್ಮ ಯುವನಿಧಿ ಅಪ್ಲಿಕೇಶನ್ಸ್ ಇರತ್ತಲ್ವಾ, ಅಕ್ನಾಲೆಜ್ಮೆಂಟ್ ಸ್ಲಿಪ್, ಅದನ್ನು ಕೂಡ ತಗೊಂಡೋಗ್ಬೇಕು. ಮತ್ತೆ ಬ್ಯಾಂಕ್ ಪಾಸ್ಬುಕ್ ಕಾಪಿನೂ ತಗೊಂಡೋಗ್ಬೇಕು. ಮತ್ತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನು, 2 ಪಾಸ್ಪೋರ್ಟ್ ಸೈಜ್ ಫೋಟೋ ತಗೊಂಡೋಗ್ಬೇಕು. ಸೊ ಇಷ್ಟೂನು ನೀವು ಡಾಕ್ಯುಮೆಂಟ್ಸ್ ನ ನೀಟಾಗಿ ಫೈಲ್ ಮಾಡ್ಕೊಂಡು, ಸೊ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ತಗೊಂಡು ಹೋಗಿ ಫಾರ್ ಅ ಸೇಫರ್ ಸೈಡ್. ಸೊ ಹೋಗಿ ಅಲ್ಲಿ ಮುಖ್ಯವಾಗಿ ಹೋಗಿ ನೀಟಾಗಿ ಅವ್ರ ಹತ್ರ ಮಾತಾಡಿ. ಏನಂತ ಅಂದ್ರೆ, ಕಾಮಗಿರಿ ಹೋಗಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಕೊಡಿ, ಈ ತರ ನನಗೆ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರ್ತಿದೆ. ಸೊ ನಾನು ನೀಟಾಗಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ದೀನಿ, ಮತ್ತೆ ನನ್ನ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನಾನು ವೆರಿಫೈ ಮಾಡಿದ್ದೀನಿ. ಬಟ್ ಆದ್ರೂ ಕೂಡ ನನಗೆ 180 ಡೇಸ್ ಕಂಪ್ಲೀಟ್ ಆದ್ರೂ ಕೂಡ ನನಗೆ ಇನ್ನೂ ಬಂದಿಲ್ಲ ಅಂತ ಹೋಗಿ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ನ ಕೊಟ್ಟು ಸೊ ವೆರಿಫೈ ಮಾಡಿಸಿ. ಸೊ ಅವಾಗ ಇಷ್ಟೆಲ್ಲ ಆದ್ಮೇಲೆ ಒಂದು 7 to 15 ಡೇಸ್ ಒಳಗಡೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಇರುತ್ತಲ್ವಾ, ಅದು ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಓಕೆನಾ. ಸೊ ವೆರಿಫಿಕೇಶನ್ ಆದ್ಮೇಲೆ ಸಾಮಾನ್ಯವಾಗಿ 7 ರಿಂದ 15 ದಿವಸ ತಗೊಳ್ಬಹುದು. ಸೊ ಅದರಿಂದ ಆಮೇಲೆ ನಿಮ್ಮ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಏನ್ ಗೊತ್ತಾ, ಸೊ ರೆಸ್ಪಾನ್ಸ್ ಪೆಂಡಿಂಗ್ ಅಂತ ಬರ್ತಿದೆ ಅಂತ ಅಂದ್ರೆ ಟೆನ್ಷನ್ ಬೇಡ, ರಿಜೆಕ್ಟ್ ಆಗಿದೆ ಅಂತ ಭಯ ಪಡೋ ಬೇಡ, ಓಕೆನಾ. ಜಸ್ಟ್ ವೆರಿಫಿಕೇಶನ್ ಸ್ಟೇಜ್ ಅಷ್ಟೇ, ಓಕೆನಾ. ಸೊ ಈ ಮಾಹಿತಿ ನಿಮ್ಗೆ ಉಪಯೋಗ ಆಗಿದ್ರೆ ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ವಾಟ್ಸಪ್ ಚಾನೆಲ್ ಕೂಡ ಇದೆ, ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಈ ತರ ಟೈಮಲ್ಲಿ ಬರೀ ಇಷ್ಟೇ ಗೈಸ್, ಎರಡೇ ಥಿಂಗ್ಸ್ ಆಗಿರೋದಿಲ್ಲ. ಏನಂದ್ರೆ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಇಲ್ಲ ಅಂತ ಅಂದ್ರೆ ಏನಾಗಿರುತ್ತೆ, 180 ಡೇಸ್ ಕಂಪ್ಲೀಟ್ ಆಗಿರಲ್ಲ. ಸೊ ಅದರಿಂದ ನ್ಯೂ ಅಪ್ಲಿಕೆಂಟ್ಸ್ಗೆ ಈ ತರ ಪ್ರಾಬ್ಲಮ್ಸ್ ಜಾಸ್ತಿ ಫೇಸ್ ಮಾಡ್ತಿರ್ತೀರಾ, ಓಕೆನಾ. ಸೊ ಜಸ್ಟ್ ನೀವು ಅಲ್ಲಿರುವಂತ ಆಫೀಸ್ಗೆ ಹೋಗಿ ವೆರಿಫೈ ಮಾಡಿಸ್ಕೊಳ್ಳಿ ಅಷ್ಟೇ. ತಕ್ಷಣ ನಿಮ್ಮ ಪ್ರಾಬ್ಲಮ್ ಏನಿದೆ ಅಲ್ವಾ, ಸೊ ಅದೆಲ್ಲ ನಿಮ್ಗೆ ಸಾಲ್ವ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಥ್ಯಾಂಕ್ ಯು.